ಚಿಕ್ಕವ ಕೊಟ್ಟಿದ್ದು 20 ರೂಪಾಯಿ ಕೊಡು ಮನೆ ಈ ಕಡೆ. ಯಾಕಜ್ಜಿ ನಿನಗೆ ಕೊಡಬೇಕು? ಮನೆಗೆ ಬಂದಿದ್ದ ನೆಂಟರು ಮಕ್ಕಳಿಗೆ ದುಡ್ಡು ಕೊಟ್ರೆ ಅದು ಮಕ್ಕಳಿಗೋಸ್ಕರ, ತಿಂಡಿ ತಿನ್ನಕ್ಕೋಸ್ಕರ, ನಿನಗಲ್ಲ ಅಜ್ಜಿ. ನಾನಂತೂ ನಿನಗೆ ಕೊಡಲ್ಲ. ಈ ದುಡ್ಡಲ್ಲಿ ನಾನು ಏನಾದ್ರೂ ತಿಂಡಿ ತಗೊಂಡು ತಿಂತೀನಿ. ಹಂಗಲ್ಲ ಕಣವ, ನಿನಗೆ ತಿಂಡಿ ಏನ್ ಬೇಕಾದ್ರೂ ಕೇಳು, ನಾನು ಕೊಡಿಸ್ತೀನಿ. ನಮ್ಮ ಚಿಕ್ಕವ ನೋಡು, ನಾನು ಇಲ್ಲೇ ನಿಂತಿದ್ದೀನಿ. ನನಗೊಂದು 20 ರೂಪಾಯೋ 10 ರೂಪಾಯೋ ಕೊಡೋದು ಬಿಟ್ಟು ಮಕ್ಕಳಿಗೆ ಮಾತ್ರ ದುಡ್ಡು ಕೊಟ್ಲು. ಏನೋ ನಮ್ಮ ಚಿಕ್ಕವ ಕೊಟ್ಟಿದ್ದ ದುಡ್ಡು ಅಂತ ಎಲ್ಲಾದ್ರೂ ಒಂಚೂರು ಪ್ರೇಮ್ ಮಾಡಿ ಇಟ್ಕೋಬೋದಲ್ವಾ? ನಾನು ಹಿಂಗೆ ಕಣವ, ನಮ್ಮವ್ವ ಕೊಟ್ಟಿದ್ದ ದುಡ್ಡುನುವೆ ಹಿಂಗೆ ಹುಷಾರಾಗಿ ಎತ್ತಿಟ್ಟಿದ್ದೀನಿ. ನಮ್ಮ ಚಿಕ್ಕವನ ಕೈಯಾರೆ ಕೊಟ್ಟಿದ್ದ ದುಡ್ಡನ್ನ ಹುಷಾರಾಗಿ ಎತ್ತಿಡೋಣ ಅಂತ ಕಣವ. ಬೇಕಾದ್ರೆ ನನ್ನ ಹತ್ರ ಇರೋದು 50 ರೂಪಾಯಿ ಕೊಡ್ತೀನಿ, 20 ರೂಪಾಯಿ ಕೊಡು ಈ ಕಡೆ. ಒಂಥರ ಫೀಲಿಂಗು ಕಣವ ಚುಪ್ಪಿ ಪಾಪು, ಚಿಕ್ಕವನ್ ಮೇಲಿರೋ ಫೀಲಿಂಗು. ಅದಕ್ಕೆ ಕೇಳ್ತಿದ್ದೀನಿ, ಕೊಡು ಮನೆ. ಅಜ್ಜಿ, ನಿಮ್ಮ ಚಿಕ್ಕಮ್ಮನ ಹತ್ರ ನಿನಗೆ ದುಡ್ಡು ಬೇಕು ಅಂದಿದ್ರೆ ಅವ್ರ ಹತ್ರನೇ ಕೇಳಿಸ್ಕೋಬೇಕಿತ್ತು ತಾನೇ, ಮೆಮೊರಿಗೋಸ್ಕರ ಏನಾದ್ರೂ ಕೊಡು ಅಂತ. ಅವಾಗ ಕೊಡ್ತಿದ್ರಪ್ಪ. ಇವಾಗ ಅವ್ರು ಹೋದ್ಮೇಲೆ ನನ್ನ ಕೈಲಿರೋ ದುಡ್ಡು ಕಿತ್ಕೊಳಕ್ ಬಂದ್ರೆ ನಾನು ಹೆಂಗ್ ಕೊಡಕ್ಕಾಗತ್ತೆ? ಚುಪ್ಪಿ ಪಾಪು, ಪಾಪ ಅಜ್ಜಿ ಕೇಳ್ತಿದ್ಯಲ್ಲ ಕೊಡೆ. ಅಜ್ಜಿ 20 ರೂಪಾಯಿ ಬದಲಿಗೆ 50 ರೂಪಾಯಿ ಕೊಡುತ್ತಂತೆ, ಕೊಡಪ್ಪ. ನನಗೆ 50 ರೂಪಾಯಿ ಬೇಡ, 100 ರೂಪಾಯಿ ಬೇಡ. ನಂಗೆ ಅಜ್ಜಿ ಕೊಟ್ಟಿದ್ದ ದುಡ್ಡೇ ಸಾಕು. ಆ ಅಜ್ಜಿ ಕೊಟ್ಟಿದ್ದ ದುಡ್ಡಲ್ಲೇ ನಾನು ತಿಂಡಿ ತಗೊಂತೀನಿ. ಐಸ್ ಕ್ಯಾಂಡಿ, ಐಸ್ ಕ್ಯಾಂಡಿ, ಐಸ್ ಕ್ಯಾಂಡಿ ಬಂತು ಆಚೆ. ಇವಾಗಲೇ ಹೋಗಿ ಐಸ್ ಕ್ಯಾಂಡಿ ತಗೊಂಡು ತಿಂತೀನಿ. ಅಯ್ಯೋ ನೀನಂತೂ ನನ್ನ ಮಾತೆ ಕೇಳಲ್ಲ. ಎಷ್ಟು ತಲೆ ಆಟೆ ಆಗಿದೆಯಾ? ಸರಿ ಆಯ್ತು, ಅಜ್ಜಿ ಕೊಟ್ಟಿದ್ದು 10 ರೂಪಾಯಿ ನಿನಗೋಸ್ಕರ, 10 ರೂಪಾಯಿ ಚೀಕುಗೋಸ್ಕರ ತಾನೆ. ಇಲ್ಲಿ ತಗೋಬಾ, ಚೀಕು ಪಾಪನ 10 ರೂಪಾಯಿ ಇಲ್ಲಿ ಕುಡಿಲಿ. ನಾನಂತೂ ಕೊಡಲ್ಲಪ್ಪ. ಚೀಕು ಪಾಪಗೂ ಕೂಡ ಐಸ್ ಕ್ಯಾಂಡಿ ತಗೋ ಬರ್ತೀನಿ. ಆಮೇಲೆ ಅವನು ನಾನ್ ತಿಂತಿರೋದನ್ನ ನೋಡಿ ಕಿತ್ಕೊಳಕ್ ಬರ್ತಾನೆ. ಹಂಗಾಗಿ ಅವನಿಗೂ ಒಂದ್ ತಗೋ ಬಂದು ನಾನು ತಗೊಂಡ್ ತಿನ್ಬಿಡ್ತೀನಿ. ನಿಂತ್ಕಳೆ. ಐಸ್ ಕ್ಯಾಂಡಿ ಅಂಕಲ್, ಐಸ್ ಕ್ಯಾಂಡಿ ಅಂಕಲ್, ನಿಲ್ಲಿ ನಿಲ್ಲಿ. ನೋಡವ ಚುಪ್ಪಿ ಪಾಪು, ಅಜ್ಜಿ ಕೊಟ್ಟಿದ್ದ ದುಡ್ಡು ಕೊಡೆ ಅಂದ್ರೆ ನನ್ ಮಾತೆ ಕೇಳಲಿಲ್ಲ. ಡಬಲ್ ದುಡ್ಡು ಕೊಡ್ತೀನಿ ಅಂದ್ರೂ ಅರ್ಥ ಮಾಡ್ಕೊಳ್ದಲೆ ಹೋದ್ಲಲ್ಲ ಅತ್ಲಾಗ ಐಸ್ ಕ್ಯಾಂಡಿ ತಗೊಂಡ್ ತಿಂತೀನಿ ಅಂತ. ಅಮ್ಮ, ಒಂದ್ ಕೆಲಸ ಮಾಡೆ ಅಮ್ಮ, ಐಸ್ ಕ್ಯಾಂಡಿ ಅಂಕಲಿಗೆ ದುಡ್ಡು ಕೊಡ್ತಾಳಲ್ಲ ಅದನ್ನ ಕೊಟ್ಟು ನೀನ್ ಬೇರೆ ನೋಟ್ ಕೊಟ್ಬಿಡು. ಅವಾಗ ಅಜ್ಜಿ ನೆನ್ಪಿನ ನೋಟ್ ನಿನ್ನ ಹತ್ರ ಉಳ್ಕೊಳತ್ತೆ. ಹಂಗೆ ಮಾಡೋಣ? ಸರಿ ಕಣವ ಪುಟಿ, ನಡಿ ಹಂಗೆ ಮಾಡೋಣ. ಅಂಕಲ್ ಅಂಕಲ್, ನನಗೂ ಐಸ್ ಕ್ಯಾಂಡಿ ಕೊಡಿ. ಎಷ್ಟು ರೂಪಾಯಿ ಐಸ್ ಕ್ಯಾಂಡಿ ಕೊಡ್ಲಿ ಪುಟ್ಟ? ಅಂಕಲ್ 20 ರೂಪೀಸ್ ಐಸ್ ಕ್ಯಾಂಡಿ ಕೊಡಿ. ಪುಟ್ಟ 20 ರೂಪೀಸ್ಗೆ ಇಷ್ಟೊಂದೆಲ್ಲ ಕ್ಯಾಂಡಿ ಬರುತ್ತೆ. ಚಿಂಕಿ, ನೀನ್ ಎಷ್ಟು ರೂಪಾಯಿ ಕ್ಯಾಂಡಿ ತಗೊಂಡೆ? ನಾನು 10 ರೂಪಾಯಿ ತಗೊಂಡೆ ಕಣೆ. ನಾನು ಮತ್ತೆ ನಮ್ಮ ಅಕ್ಕ ಇದನ್ನೆಲ್ಲ ತಿಂತೀವಿ. ನೀನ್ 20 ರೂಪೀಸ್ ಕ್ಯಾಂಡಿ ಒಬ್ಳೇ ತಿಂತೀಯಾ? ಹೌದು, ನಮ್ಮ ಮುತ್ತಜ್ಜಿ ಬಂದಿದ್ರಾ, ಅವರು 20 ರೂಪೀಸ್ ಕೊಟ್ರು. ಅದಕ್ಕೆ 20 ರೂಪೀಸ್ ಐಸ್ ಕ್ಯಾಂಡಿ ಎಲ್ಲ ತಗೊಂಡು ನಾನು ಒಬ್ಳೇ ತಿಂತೀನಿ. ಸರಿ ಕಣೆ, ಆಯ್ತು, ನಾನು ಹೋಗ್ತೀನಿ ಮನೆಗೆ. ಐಸ್ ಕ್ಯಾಂಡಿ, ಐಸ್ ಕ್ಯಾಂಡಿ. ಅಜ್ಜಿ ಮತ್ತೆ ಅಮ್ಮ ಇಲ್ಲಿಗೆ ಯಾಕೆ ಬರ್ತಿದ್ದಾರೆ? ಏನಪ್ಪ ಐಸ್ ಕ್ಯಾಂಡಿ ವಯ್ಯ? ನಮ್ಮನೆ ಚುಪ್ಪಿ ಹುಡುಗಿ ಇವಾಗ ತಾನೇ 10 ರೂಪಾಯಿ 2 ನೋಟ್ ಕೊಟ್ಲಲ್ಲ, ಅದೊಂಚೂರು ಕೊಡಪ್ಪ ಇಲ್ಲಿ ಈ ಕಡೆ. ಅಯ್ಯೋ ಅಕ್ಕರೆ, ಆ ಹುಡುಗಿ ಕೊಟ್ಟಿದ್ದ 10 ರೂಪಾಯಿ ನೋಟು ಯಾವುದು ಅಂತ ನಾನು ಹೆಂಗ್ ಕಂಡಿಡಿಲಿ ಹೇಳಿ? ಅಯ್ಯೋ, ನನಗೆ ಅವೇ ನೋಟ್ಗಳು ಬೇಕಿತ್ತು. ಅದ್ರ ಬದಲಿಗೆ ಬೇರೆ ನೋಟ್ ಕೊಡ್ತೀನಿ. ಒಂಚೂರು ಹುಡಿ ಕೊಡಪ್ಪ ನೀನ್ ಈ ಕಡೆ. ಅದೇ 20 ರೂಪಾಯಿ ಬೇಕಿತ್ತು ನನಗೆ. ಅದು ನಮ್ಮ ಅಜ್ಜಿ ಕೊಟ್ಟಿರೋ ನೋಟು, ಹಂಗಾಗಿ ನೆನಪಿಗೋಸ್ಕರ ಇಟ್ಕೋಬೇಕು. ಐಸ್ ಕ್ಯಾಂಡಿ ತಗೊಳಕ್ ಬರೋರೆಲ್ಲ 10-20 ರೂಪಾಯಿ ನೋಟೇ ಕೊಡ್ತಾರ. ಹಂಗಾಗಿ ಅದು ಯಾವ ನೋಟು ಅಂತ ಗೊತ್ತಾಗಲ್ಲ. ದುಡ್ಡಿನ ಮಧ್ಯೆ ಮಿಕ್ಸ್ ಮಾಡ್ಬಿಟ್ಟಿದೀನಿ ಯಾಕರೆ. ಅಷ್ಟೇ ತಾನೇ, ಅದ್ ನಾನು ಹುಡಿಕಂತೀನಿ. ಇಲ್ಲಿ ನಿಮ್ ದುಡ್ಡಿನ ಬಾಕ್ಸ್ ತೋರಿಸಿ. ನಮ್ಮ ಅಜ್ಜಿ ಎಲ್ಲಡ್ಕೆ ಕಡ್ಡಿ ಪುಡಿ ಎಲ್ಲ ಹಾಕ್ತಾ ಇರುತ್ತೆ. ಹಂಗಾಗಿ ಆ ದುಡ್ಡಿನಲ್ಲಿ ಕಡ್ಡಿ ಪುಡಿ ಎಲ್ಲಡ್ಕೆ ವಾಸನೆ ಚೆನ್ನಾಗಿ ನನಗೆ ಗೊತ್ತಾಗುತ್ತೆ. ಕೊಡಿ ಈ ಕಡೆ, ನಾನು ಕಂಡಿಡ್ದು ಹೆರಿಕಂತೀನಿ. ಅದ್ರ ಬದಲಿಗೆ ಬೇರೆ 2 ನೋಟ್ ಕೊಡ್ತೀನಿ, ಆಯ್ತಾ? ಅಯ್ಯೋ ದೇವ್ರೆ, ನಾಳೆನ ನಾಡಿದ್ದು ಶಿವನ್ ಪದ ಸೇರ್ಕೊಳ್ಳೋ ತರ ಇದೆ ಆ ಮುತ್ತಜ್ಜಿ. ಅದ್ ಕೊಟ್ಟಿರೋ 10-20 ರೂಪಾಯಿ ನೋಟಿನ ಹಿಂದೆ ನಮ್ಮ ಅಜ್ಜಿ ಬಿದ್ದ್ಬಿಟ್ಟಿದೆ. ಅದೇನ್ ನೆನ್ಪಿಟ್ಕೊಳತ್ತೋ ಏನೋ, ಏನ್ ಫ್ರೇಮ್ ಹಾಕಿಟ್ಕೊಳಕ್ಕಾಗತ್ತ ದುಡ್ಡನ್ನ? ಅದೇ ದುಡ್ಡನ್ನ ಅಂಗಡಿಗೆ ಕೊಟ್ಟರೆ ಐಸ್ ಕ್ಯಾಂಡಿನ, ಚಾಕ್ಲೇಟ್, ಬಿಸ್ಕೆಟ್, ಐಸ್ ಕ್ರೀಮ್ ಬರುತ್ತೆ. ಅದ್ರ ಬದಲಿಗೆ ಅದನ್ನ ತಗೊಂಡ ಹಂಗೆ ರೂಮಲ್ಲಿ ಫ್ರೇಮ್ ಹಾಕಿಟ್ಕೊಂಡ್ರೆ ಏನ್ ಸಿಗುತ್ತೆ? ನಮ್ಮ ಅಜ್ಜಿ ತಲೆಯಲ್ಲಿ ಬುದ್ಧಿನೇ ಇಲ್ಲ, ಲದ್ದಿನೇ ಇರೋದು. ಏನಾರು ಮಾಡ್ಕೊಳ್ಳಿ, ನಾನು ಇವಾಗ್ಲೇ ಹೋಗಿ ಆ ಐಸ್ ಕ್ಯಾಂಡಿನೆಲ್ಲ ತಿಂದ್ಬಿಡ್ತೀನಿ. ಮಿಸ್ ಆಗಿ ಚೀಕು ಪಾಪು ಎಲ್ಲಾರು ಬಂದು ನೋಡಿದ್ರೆ ಇದನ್ನ ಅವನೇ ತಿನ್ಬೇಕು ಅಂತ ಹಠ ಹಿಡಿತಾನೆ. ಅದಕ್ಕೆ ನಾನು ಕೆಲಸ ಮಾಡ್ತೀನಿ, ಐಸ್ ಕ್ಯಾಂಡಿನೆಲ್ಲ ತಿಂದು ನನ್ನ ಹತ್ರ ಕ್ರೇಯಾನ್ ಕಲರ್ ಇದೆಯಲ್ಲ, ಆ ಕಲರನ್ನೆಲ್ಲ ನೀರಿಗೆ ಹಚ್ಚಿ ಡಿಫ್ರೆಂಟ್ ಕ್ರೇಯಾನ್ ವಾಟರ್ ಮಾಡಿ ಅದ್ರ ಒಳಗಡೆ ಸಕ್ಕರೆ ಹಾಕಿ ಕುಲ್ಕಿ ಈ ಪ್ಯಾಕೆಟ್ ಒಳಗಡೆ ಹಾಕಿ ಬೆಂಕಿ ಕಡ್ಡಿಲಿ ಬಿಸಿ ಮಾಡಿ ಪ್ಯಾಕೆಟ್ ಕ್ಲೋಸ್ ಮಾಡಿ ಚೀಕು ಪಾಪ ಕೊಟ್ಬಿಡ್ತೀನಿ. ಹೆಂಗಿದೆ ನನ್ನ ಐಡಿಯಾ? ಅಯ್ಯ ನಿನ್ನ ಬಾಯಿಗಲೆ, ನಿನ್ನ ಐಡಿಯಾನೆಲ್ಲ ನಾನು ಕೇಳಿಸ್ಕೊಂಡೆ. ಎಲ್ಲಿ ತಗಬಾ, ಅವನಿಗೆಲ್ಲರೂ ಕ್ರೇಯಾನ್ ನೀರ್ ಹಾಕಿರೋ ವಾಟರ್ ಕುಡಿಸ್ಬಿಟ್ಟಿಯಾ ಬಣ್ಣದ್ದು? ತಗಬಾ, ನಾನು ಈ ಕಡೆ ಇವಾಗ್ಲೆಯಾ ಚೀಕು ಪಾಪುಗೆ ಅಂತ 10 ಪಟ್ಟ ಎತ್ತಿಟ್ಕೊಬಿಡ್ತೀನಿ. ಅಯ್ಯ ನಿನ್ನ ಬಾಯಿಗಿಷ್ಟು ಬಣ್ಣ ಹಚ್ಚಿರೋ ನೀರ್ ಕುಡಿಸ್ಬೇಕು ಚೀಕು ಪಾಪುಗೆ ಅಂತ ಪ್ಲಾನ್ ಮಾಡ್ತಿದ್ಯೇನೆ ಚುಪ್ಪಿ? ಅಯ್ಯೋ ಕೇಳಿಸ್ಕೊಬಿಟ್ಟ ಅಜ್ಜಿ.
ನಾನೆಲ್ಲಾರು ಕೇಳಿಸ್ಕೊಂಡಿಲ್ಲ ಅಂದಿದ್ರೆ ಆ ಬಣ್ಣ ಬಣ್ಣದ ಪೇಂಟ್ ಮಾಡೋ ಡಬ್ಬದಿಂದ ಎಲ್ಲ ತೆಗೆದು ನೀರಿಗೆ ಮಿಕ್ಸ್ ಮಾಡಿ ಸಕ್ಕರೆ ಹಾಕಿ ಪಾಪ ಆ ಚೀಕು ಕುಡಿಸ್ಬಿಡ್ತಿದ್ದೆ ಅಲ್ಲ. ನಿನ್ನೆ ಬಾಯಿಗಿಷ್ಟು ಅದನ್ನೆಲ್ಲ ತಗೊಂಡ ಫ್ರಿಜ್ಜಲ್ಲಿ ಇಟ್ಟು ಐಸ್ ಮಾಡಿ ಅವನಿಗೆ ತಿನ್ಸೋಣ ಅಂತ ಪ್ಲಾನ್ ಮಾಡಿದ್ದ. ಮಕ್ ಚಚ್ಚಾಕ್ಬಿಡ್ತೀನಿ ನೋಡು ಪಾಪ. ಆ ಎಳೆ ಮಗಿಗೆ ಅದು ಎಷ್ಟು ಕಾಟ ಕೊಡ್ತೀಯ ನೀನು ಗೊತ್ತಿಲ್ಲ. ನೋಡಿ ಫ್ರೆಂಡ್ಸ್, ಎಂತ ತಲೆ ಹರಟೆ ಇವಳು ಇವತ್ತು. ಯಾ ಮಾರಿದ್ರೆ ಆ ಬಣ್ಣ ಬಣ್ಣ ಎಲ್ಲ ನೀರಿಗೆ ಹಚ್ಚಿ ಸಕ್ಕರೆ ಹಾಕಿ ಕುಲ್ಕಿ ಈ ಪಟ್ಟಣದೊಳಗಡೆ ತುಂಬಿ ಫ್ರಿಜ್ಜಲ್ಲಿ ಇಟ್ಟು ಐಸ್ ಮಾಡಿ ಬೇಕಾರೆ ಚೀಕು ಪಾಪು ಕುಡಿಸೇ ಬಿಡ್ತಿದ್ಲು, ತಿನ್ಸೇ ಬಿಡ್ತಿದ್ಲು. ಪಾಪ ಚೀಕು ಪಾಪು. ಆ ಹುಡುಗಿಗೆ ಏನು ಗೊತ್ತಾಗುತ್ತೆ ಹೇಳಿ, ಪಾಪ ನಮ್ಮನೇದು. ಈ ಹುಡುಗಿ ಭಾಳ ಕಾಟ ಕೊಡ್ತಾಳೆ ಅವನಿಗಂತೂ. ಹೋಗ್ಲಿ ಬಿಡಿ. ಈ ಥರ ಐಸ್ ಕ್ಯಾಂಡಿ ನೀವುಗಳು ಎಲ್ಲೆಲ್ಲಿ ತಿಂದಿದ್ದೀರಾ ಚಿಕ್ಕದ್ರಲ್ಲಿ? ನಿಮಗೂ ಇಷ್ಟನಾ ಈ ಥರದ್ದೆಲ್ಲ ಅಂತ ಕಮೆಂಟ್ ಮಾಡಿ ತಿಳಿಸಿ. ವಿಡಿಯೋ ಇಷ್ಟ ಆಗಿದ್ರೆ ವಿಡಿಯೋನ ಲೈಕ್ ಮಾಡಿ, ವಾಟ್ಸಪ್ಪಲ್ಲಿ ಶೇರ್ ಮಾಡಿ, ಚುಪ್ಪೀಸ್ ಕಾರ್ಟೂನ್ನ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.